ಎಜಿ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ವರ್ಷದ ಬಾಲಕಿಯನ್ನ ಇಷ್ಟೊಂದು ಹೀನಾಯವಾಗಿ ಕೊಲೆ ಮಾಡಿದ್ದಾನೆ. ಇದು ಅತಿ ಹೀನ ಕೃತ್ಯ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಣ್ಣೀರು ಹಾಕುತ್ತಾ ಹೇಳಿದ್ದಾರೆ. ನಾನು ನೋಡಿದ ನನಗೆ ಭಾಳ ಬೇಜಾರಾಗಿದೆ. ಕತ್ತಿಚಿಗೆ ಸಾಯಿಸೋದು ಅದು ಶೌಚಾಲಯದಲ್ಲಿ 4 ವರ್ಷದ ಮಗು ರೀ. ಚೆನ್ನಾಗಿ ಸರಿಯಾಗಿ ಅರ್ಥನೂ ಆಗೋದಿಲ್ಲ ಏನಾಗ್ತಾ ಇದೆ ಅಂತ. ಮತ್ತು ನಾನು ಮೊದಲೇ ಹೇಳಿದಂಗೆ ಒಂದು ಫಿಸಿಕಲಿ ಚಾಲೆಂಜ್ ಇದೆ ಮತ್ತು ಅವ್ರ ತಾಯಿ ಹೇಳಿದ್ಲು ಮನೆಯಾಗಿದ್ದರೆ ಆ ಮಗಳ ಜೊತೆಗೇ ಸಮಯ ಕಳೀತಿದ್ದ ಅಪ್ಪ ಅಂತ. ಏನು ಮನಸ್ಸಿನಾಗ ಭಾವನೆ ಬಂದಿರ್ಬೋದು ಹೇಳ್ರಿ. ಹೆಂಗೆ ನಡೆಸ್ಬೇಕು ಅವ್ರ ಮುಂದೆ? ಹಾಗಾಗಿ ಸರ್ಕಾರ ಆ ಫ್ಯಾಮಿಲಿಗೆ ಅತ್ಯುಚ್ಚವಾದಂಥ ಪರಿಹಾರನೂ ಕೊಡಬೇಕು. ಯಾಕಂದರೆ ಈಗ ತಕ್ಷಣ ಆ ಹುಡುಗಿನೂ ಕೆಲಸಕ್ಕೆ ಹೋಗ್ತಾಳೆ, ಇವನು ಕೆಲಸಕ್ಕೆ ಹೋಗ್ತಾನೆ. ಹಾಗಾಗಿ ಮನೆ ನಡೀತಾ ಇರೋದೇ ಇವರಿಬ್ಬರು ಕೆಲಸ ಮಾಡೋದ್ರಿಂದ ಈಗ ಈ ಮಾನಸಿಕತೆಯೊಳಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇರ್ ಮಿನಿಮಮ್ ಒಂದು 25 ಲಕ್ಷ ರೂಪಾಯಿ ಪರಿಹಾರವನ್ನು ತಕ್ಷಣ ಸರ್ಕಾರ ಕೊಡೋದು. ಮೀನಾಮೇಷ ಎಣಿಸೋದು, ಭಾಳ ಫಾರ್ಮ್ಯಾಲಿಟಿ ಮಾಡೋದು ಇದೆಲ್ಲ ಮಾಡಲಾರ್ದ ಒಂದು ಅಟ್ಲೀಸ್ಟ್ 25 ಲ್ಯಾಕ್ಸ್ ಮಿನಿಮಮ್ ನಾ ಹೇಳೋದು ಅಷ್ಟು ಪರಿಹಾರವನ್ನು ಕೊಟ್ಟು ಆ ಸಂಸಾರ ಚೆನ್ನಾಗಿ ನಡಿಬೇಕು. ಮುಂದೆ ಈ ರೀತಿ ಘಟನೆ ಆಗಲಾರದಂತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.